ವಿಶೇಷವಾಗಿ ಬೆಳಗಿನ ಸಮಯದಲ್ಲಿ ನಾನು ತಂದೆಯಾದ ದೇವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತು ಅದೇ ರೀತಿಯಾಗಿ ಜೂಮ್ ಮೀಟಿಂಗ್ ನಡೆಸ್ತಿರುವಂತ ಎಲ್ಲಾ ಮುಖ್ಯಸ್ಥರುಗಳಿಗೆ, ಪಾಸ್ಟರ್ಸ್ಗಳಿಗೆ ಮತ್ತು ಎಲ್ಲಾ ಸಭೆಯ ವಿಶ್ವಾಸಿಗಳಿಗೆ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಾನು ವಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ಈ ಒಂದು ದಿನಕ್ಕೆ ನಾವು ಧ್ಯಾನಕ್ಕಾಗಿ ತೆಗೆದುಕೊಂಡಂತ ಒಂದು ವೇದ ಭಾಗದ ಅಧ್ಯಾಯವಂದ್ರೆ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 19ನೇ ಅಧ್ಯಾಯವನ್ನ ಇವತ್ತು ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಈ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 19ನೇ ಅಧ್ಯಾಯದಲ್ಲಿ ವಚನ 1ರಿಂದ 25 ವಚನಗಳು ಈ ಒಂದು ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಈ ಒಂದು ಐಗುಪ್ತದ ವಿಷಯವಾದ ದೈವೋಕ್ತಿ ಎಂಬುದಾಗಿ ಈ ಒಂದು ದಿನದ ಒಂದು ಮುಖ್ಯ ತಲಬರಹವಾಗಿದೆ. ಈ ಒಂದು ಐಗುಪ್ತ ದೇಶದ ವಿಷಯವಾದ ಒಂದು ದೈವೋಕ್ತಿಯ ಕುರಿತು ನಾವು ಧ್ಯಾನ ಮಾಡಲಿದ್ದೇವೆ. ಈ ಐಗುಪ್ತ ದೇಶ ಯಾವ ರೀತಿಯಾಗಿತ್ತು, ಈ ಒಂದು ಐಗುಪ್ತ ದೇಶದ ಕಾರ್ಯಗಳೇನು ಎಂಬುದನ್ನ ಕುರಿತು ಈ ಒಂದು ದಿನದಲ್ಲಿ ನಾವು ಧ್ಯಾನ ಮಾಡಲಿದ್ದೇವೆ. ಈ ಏಷ್ಯಾ ಖಂಡದ ನೈಋತ್ಯ ಹಾಗೂ ಆಫ್ರಿಕಾ ಖಂಡದ ಈಶಾನ್ಯ ದಿಕ್ಕುಗಳೆಲ್ಲ ಎರಡಕ್ಕೂ ಇರುವ ಈ ಒಂದು ಭೂಪ್ರದೇಶವೇ ಐಗುಪ್ತ ದೇಶವಾಗಿರುತ್ತದೆ. ಈ ಒಂದು ಐಗುಪ್ತ ದೇಶವು ಕ್ರಿಸ್ತ ಪೂರ್ವ 4500 ಹಿಂದಿನಿಂದಲೇ ಪ್ರಪಂಚದ ಶ್ರೇಷ್ಠ ನಾಗರಿಕತೆಯ ಕೇಂದ್ರಗಳಲ್ಲಿ ಒಂದಾಗಿತ್ತು ಅಂದು ಸಹ ನಾವು ನೋಡ್ತಾ ಇದ್ದೇವೆ. ಮತ್ತು ಈ ವಿಶೇಷವಾಗಿ ಏನಂದ್ರೆ ಆಫ್ರಿಕಾ ದೇಶದಲ್ಲಿ ಹೆಚ್ಚು ಮಳೆ ಬರುವ ಕಾರಣದಿಂದಾಗಿ ನೈಲ್ ನದಿ ತೀರದುದ್ದಕ್ಕೂ ಇರುವಂತ ಈ ಒಂದು ಐಗುಪ್ತ ದೇಶವು ಸಮೃದ್ಧಿಯಾಗಿ ಇತ್ತು ಮತ್ತು ಒಳ್ಳೆ ಬೆಳೆಯನ್ನ ಬೆಳೆಯುವಂತ ದೇಶವಾಗಿತ್ತು. ಅದು ಮಾತ್ರವಲ್ಲದೆ ಅಲ್ಲಿ ನೀರು ಯಥೇಚ್ಛವಾಗಿ ಇರುವುದರಿಂದ ಆ ನೈಲ್ ನದಿಯು ಯಾವಾಗ್ಲೂ ಅದು ಬತ್ತದೆ, ಯಾವಾಗ್ಲೂ ನೀರಿನಿಂದ ತುಂಬಿ ಅದು ಕಂಗೊಳಿಸ್ತಾ ಇತ್ತಂತೆ. ಈ ಒಂದು ಕಾರಣದಿಂದ ಐಗುಪ್ತ ದೇಶದಲ್ಲಿರುವಂತ ಅನೇಕ ಸರಕುಗಳು ಅಲ್ಲಿಂದ ಏನಾಗ್ತಾ ಇದ್ವು ಅಂದ್ರೆ ಅಲ್ಲಿಂದ ವ್ಯಾಪಾರಗಳನ್ನ ಅವರು ಮಾಡಿ ಆ ಒಂದು ದೇಶವನ್ನ ಬಹಳ ಸಮೃದ್ಧಿಯ ದೇಶವನ್ನಾಗಿ ಇಲ್ಲಿ ಕಾಣಲ್ಪಡ್ತಾ ಇದ್ದಾರೆ. ಇಂಥ ಒಂದು ದೇಶವು ಯಾವಾಗ್ಲೂ ಸಮೃದ್ಧಿಯಾಗಿರುವಂತ ಈ ಒಂದು ಐಗುಪ್ತ ದೇಶಕ್ಕೆ ಈ ಒಂದು ಇಸ್ರಾಯೇಲ್ ಮತ್ತು ಸಿರಿಯಾ ದೇಶದವ್ರಿಗೆ ಏನಾಗ್ತಾ ಇತ್ತಂದ್ರೆ ಅಲ್ಲಿ ಮಳೆ ಬಹಳ ಕಡಿಮೆ ಮತ್ತು ಆಗಾಗ ಬರಗಾಲ ಬರುವಂತ ಸನ್ನಿವೇಶಗಳು ಈ ಒಂದು ಇಸ್ರಾಯೇಲ್ ಮತ್ತು ಸಿರಿಯಾ ದೇಶದಲ್ಲಿ ಕಂಡು ಬರ್ತಾ ಇತ್ತು. ಈ ಒಂದು ವಿಷಯದ ಕುರಿತು ಅವ್ರು ಏನ್ ಮಾಡ್ತಾ ಇದ್ರಂದ್ರೆ ತಮ್ಮ ಮಳೆ ಬಾರದಂತ ಸಮಯಗಳಲ್ಲಿ, ಬರಗಾಲದ ಸಮಯದಲ್ಲಿ ಅವ್ರು ಏನ್ ಮಾಡ್ತಾ ಇದ್ರಂದ್ರೆ ಈ ಒಂದು ಐಗುಪ್ತ ದೇಶಕ್ಕೆ ವಲಸೆಯನ್ನ ಹೋಗ್ತಾ ಇದ್ರು. ಈಗ ಉದಾಹರಣೆಗೆ ನಮ್ಮ ಅನೇಕ ಹಳ್ಳಿ ಪಳ್ಳಿಗಳಲ್ಲಿ ನಾವು ನೋಡ್ತೀವಿ ಏನಂದ್ರೆ ಅಲ್ಲಿ ಮಳೆ ಇಲ್ಲ, ಕೆಲಸ ಇಲ್ಲ, ಅಲ್ಲಿ ಸರಿಯಾದ ಕೆಲಸಗಳು ಇಲ್ಲದೆ ಇರುವಾಗ ಎಲ್ಲಾ ಜನರು ಏನ್ ಮಾಡ್ತಾರೆ ಅಂದ್ರೆ ಒಂದು ಉದಾಹರಣೆಗೆ ಬೆಂಗಳೂರು ಎಂಬ ಪಟ್ಟಣವನ್ನ ಆಯ್ಕೆ ಮಾಡಿಕೊಳ್ತಾರೆ. ಅಲ್ಲಿ ಹೋದ್ರೆ ಅನೇಕ ಕಂಪನಿಗಳಿವೆ, ಅನೇಕ ರೀತಿಯಾದಂತಹ ಕೆಲಸಗಳಲ್ಲಿ ನಮಗೆ ಸಿಗ್ತವೆ, ಅಲ್ಲಿ ಹೋಗಿ ನಾವು ಕೆಲಸ ಮಾಡ್ಬೋದು ಎಂಬುದಾಗಿ ಆಲೋಚನೆ ಇಟ್ಕೊಂಡು ಯಾವ ರೀತಿ ಹೋಗ್ತಾ ಇದ್ರು, ಅದೇ ರೀತಿಯಾಗಿ ಆಗಿನ ಕಾಲದಲ್ಲಿ ಇಸ್ರಾಯೇಲ್ರು ಮತ್ತು ಸಿರಿಯಾ ದೇಶದವರು ಐಗುಪ್ತ ದೇಶಕ್ಕೆ ವಲಸೆ ಹೋಗ್ತಾ ಇದ್ರಂತೆ. ಇದು ಒಂದು ಐಗುಪ್ತ ದೇಶದ ಮುಖ್ಯ ಒಂದು ಉದ್ದೇಶ, ಯಾಕಂದ್ರೆ ಅದು ಬಹಳ ಸಮೃದ್ಧಿಯ ದೇಶವಾಗಿ ಮಾರ್ಪಟ್ಟಿತ್ತು. ಈ ಒಂದು ದೇಶದ ಮೇಲೆ ದೇವರು ಒಂದು ಐಗುಪ್ತ ವಿಷಯವಾದ ದೈವೋಕ್ತಿಯನ್ನ ಯೆಶಾಯನ ಮುಖಾಂತರ ದೇವರು ಇಲ್ಲಿ ನುಡಿತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ ವಚನ 1ರಿಂದ ನಾನು ಈ ಒಂದು ಅಧ್ಯಾಯವನ್ನ 4 ಭಾಗವನ್ನಾಗಿ ನಾನು ಮಾಡ್ಕೊಂಡಿದ್ದೀನಿ. ವಚನ 1ರಿಂದ 5ರವರೆಗೆ ಏನ್ ಹೇಳ್ತಾ ಇದೆ ಅಂದ್ರೆ, ಇಗೋ ಯೆಹೋವನು ಮೇಘ ವಾಹನವಾಗಿ ಐಗುಪ್ತಕ್ಕೆ ಬರುವನು. ಆತನು ಸಮ್ಮುಖನಾದಾಗ ಐಗುಪ್ತದ ವಿಗ್ರಹಗಳು ನಡಗುವವು, ಐಗುಪ್ತರ ಹೃದಯವು ತಮ್ಮೊಳಗೆ ಕರಗಿ ನೀರಾಗುವುದು. ಐಗುಪ್ತರನ್ನು ಐಗುಪ್ತರ ಮೇಲೆಯೇ ಎಬ್ಬಿಸುವೆನು. ಅಣ್ಣ ತಮ್ಮಂದಿರು, ನೆರೆಹೊರೆಯವರು, ಪಟ್ಟಣಗಳು, ರಾಷ್ಟ್ರಗಳು ಪರಸ್ಪರವಾಗಿ ಹೋರಾಡುವವು ಎಂಬುದಾಗಿ. ಯಾಕೆ ದೇವರು ಐಗುಪ್ತದ ದೇಶದ ಮೇಲೆ ಯೆಶಾಯನ ಮುಖಾಂತರ ಒಂದು ದೈವೋಕ್ತಿಯನ್ನ ನುಡಿತಾ ಇದ್ದಾರಂತ ಹೇಳುವಾಗ ಐಗುಪ್ತ ದೇಶದಲ್ಲಿ ಬಹಳ ಈ ಒಂದು ಅಧ್ಯಾಯದಲ್ಲಿ 2 ವಿಷಯಗಳ ಕುರಿತು ದೇವರು ಬಹಳ ಖಂಡನೆಯನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ದೇವರು 2 ವಿಷಯಗಳ, ಮುಖ್ಯವಾಗಿ 2 ಕಾರ್ಯಗಳ ಕುರಿತು ಐಗುಪ್ತರ ಮೇಲೆ ದೇವರು ಖಂಡನೆಯನ್ನ ತರ್ತಾ ಇದ್ದಾರೆ ಅಂದ್ರೆ ಅವರು ಬಹಳ ವಿಗ್ರಹಕ್ಕೆ ಅಂಟಿಕೊಂಡಿದ್ರಂತೆ. ವಿಗ್ರಹಗಳನ್ನ ಮಾಡುವುದರಲ್ಲಿ, ಅವುಗಳನ್ನ ಪೂಜೆ ಮಾಡುವಂತದ್ರಲ್ಲಿ, ಅವುಗಳನ್ನ ಆರಾಧಿಸುವಂತದ್ರಲ್ಲಿ, ಅವುಗಳಿಗೆ ಪ್ರಾಮುಖ್ಯತೆಯನ್ನ ಕೊಡುವುದರಲ್ಲಿ ಅವರು ಪ್ರಥಮ ಸ್ಥಾನವನ್ನ ವಹಿಸಿದ್ರಂತೆ. ಅಂತ ಒಂದು ಸಂದರ್ಭದಲ್ಲಿ ಮತ್ತೆ ಅಲ್ಲಿ ಆಳ್ವಿಕೆ ಮಾಡುವಂತ ಫರೋಹನ ಅರಸ ನೈಲ್ ನದಿಯ ಕುರಿತು ಹೆಮ್ಮೆ ಪಡ್ತಾ ಇದ್ದಂತೆ. ಇದು ನಾನು ಮಾಡಿದ್ದು, ಇದು ನಾನು ಮಾಡಿದಂತ ಕೈ ಕೆಲಸ, ಇದು ನನ್ನಿಂದಲೇ ಉಂಟಾಯಿತು ಎಂಬುದಾಗಿ ಆತನು ಉಬ್ಬಿಕೊಳ್ಳುವಂಥದ್ದು, ಗರ್ವ ಪಡುವಂಥದ್ದು ಇದು ದೇವರ ದೃಷ್ಟಿಗೆ ಕಂಡು ಬರ್ತಾ ಇದೆ.
ಏನ್ ಮಾಡ್ತಾ ಇದ್ದಾರೆ ದೇವರು? ಆ ಒಂದು ಫರೋಹನಿಗೆ ಅಥವಾ ಐಗುಪ್ತ ದೇಶಕ್ಕೆ ಒಂದು ದೈವೋಕ್ತಿಯನ್ನು ಹೊರಡಿಸ್ತಾ ಇದ್ದಾರೆ, ನಾನು ವೇಗವಾಗಿ ನಿಮ್ಮ ಬಳಿಗೆ ಬರ್ತೇನೆ ಎಂಬುದಾಗಿ. ದಾವೀದನು ಬರೆದ ಕೀರ್ತನೆಯಲ್ಲಿ ಒಂದು ವಚನ ಹೀಗೆ ಬರೆಯಲ್ಪಟ್ಟಿದೆ, 108ನೇ ಕೀರ್ತನೆಯಲ್ಲಿ, ದೇವರು ಬೇಗನೆ ಒಂದು ಮೇಘಗಳ ರೀತಿಯಲ್ಲಿ ಆತನು ಬರ್ತಾನೆ, ಮೇಘಗಳ ರೀತಿಯಲ್ಲಿ ಆತನು ಇಳಿತಾನೆ ಎಂಬುದನ್ನ ನಾವು ನೋಡ್ತಾ ಇದೀವಿ. ಏನಂದ್ರೆ ಕೀರ್ತನೆ 18ನೇ ಅಧ್ಯಾಯ ವಚನ 9-10 ಹೀಗೆ ಹೇಳ್ತಾ ಇದೆ, ಆತನು ಆಕಾಶವನ್ನ ತಗ್ಗಿಸಿ ಇಳಿದು ಬಂದನು, ಆತನ ಪಾದಗಳ ಕೆಳಗೆ ಕಾರ್ಗತ್ತಲು ಇತ್ತು, ಕೆರೂಬಿ ವಾಹನವಾಗಿ ಹಾರಿ ವಾಯುವೆ ಆತನ ರೆಕ್ಕೆಗಳೋ ಎಂಬಂತೆ ಇಳಿದು ಬಂದನು ಎಂಬುದಾಗಿ. ಅದೇ ರೀತಿಯಾಗಿ ಇಲ್ಲಿ ಐಗುಪ್ತದ ಮೇಲೆ ದೇವರು ಅದೇ ರೀತಿಯಾಗಿ ಬರ್ತಾ ಇದ್ದಾರೆ. ವೇಗವಾಗಿ ಆತನ ಐಗುಪ್ತ ದೇಶಕ್ಕೆ ಒಂದು ಖಂಡನೆಯನ್ನ ಕೊಡುವುದಕ್ಕೆ, ಒಂದು ದಂಡನೆಯನ್ನ ಕೊಡುವುದಕ್ಕೆ ಆತನು ಇಳಿದು ಬರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಈ 5 ವಚನಗಳಲ್ಲಿ ಏನಾಗಿದೆ ಅಂದ್ರೆ, ಒಬ್ಬರ ಮೇಲೆ ಒಬ್ಬರನ್ನ ನಾನು ಏನ್ ಮಾಡ್ತೀನಿ, ಅವ್ರನ್ನ ಎಬ್ಬಿಸ್ತೇನೆ, ಮತ್ತೆ ಅಣ್ಣ ತಮ್ಮಂದಿರ ನೆರವೇರು ಪಟ್ಟಣಗಳು, ರಾಷ್ಟ್ರಗಳು ಪರಸ್ಪರವಾಗಿ ಹೋರಾಡ್ತವೆ ಎಂಬುದಾಗಿ ಇಲ್ಲಿ ಹೇಳುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಯಾಕೆ ಇಷ್ಟೊಂದು ಇವರು ವಿಗ್ರಹಗಳನ್ನ ಇವರು ಮಾಡಿಕೊಳ್ತಾ ಇದ್ರಂದ್ರೆ, ನಾನು ಧ್ಯಾನ ಮಾಡುವಾಗ ನಾನು ಅನ್ಕೊಂಡೆ, ಇಸ್ರಾಯೇಲ್ರು ಮತ್ತೆ ಐಗುಪ್ತ ದೇಶಕ್ಕೆ ದಾಸತ್ವದಲ್ಲಿ ಇರುವಂತ ಸಮಯದಲ್ಲಿ ಮೋಶೆ ಹೋಗಿ ಅವರನ್ನ ಬಿಡಿಸಿಕೊಂಡು ಬರುವಂತದ ಸಮಯದಲ್ಲಿ ಅರಣ್ಯದಲ್ಲಿ ದೇವರು ಆ ಇಸ್ರಾಯೇಲ್ರಿಗೆ 10 ದಶಾಜ್ಞೆಗಳನ್ನ ಕೊಡುವುದಕ್ಕಾಗಿ ಮೋಶೆಯನ್ನ ಕರೀತಾರೆ. ಆಗ ಮೋಶೆ ಹೋಗಿ ಆ ದಶಾಜ್ಞೆಗಳನ್ನ ತರುವುದಕ್ಕೆ ಹೋಗಿ ಸ್ವಲ್ಪ ತಡವಾಗಿ ಬರುವಂತ ಸಮಯದಲ್ಲಿ ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ತಮ್ಮ ಬಂಗಾರಗಳನ್ನ ಕರಗಿಸಿ ಬಸವನ ವಿಗ್ರಹವನ್ನ ಮಾಡಿಕೊಂಡು ಇನ್ನು ಮೇಲೆ ಇದೇ ನಮ್ಮನ್ನ ದಾರಿ ನಡೆಸುವಂತ ದೇವರು ಎಂಬುದಾಗಿ ಆಡುತ್ತಾ ಕುಣಿಯುತ್ತಾ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಅದಕ್ಕೆ ಸ್ತುತಿಗಳನ್ನ ಅರ್ಪಿಸ್ತಾ ಇದ್ದಾರೆ. ಇದನ್ನ ನೋಡಿದ ಮೋಶೆ ಬಹಳ ಕೋಪಗೊಳ್ತಾ ಇದ್ದಾನೆ. ಯಾಕೆ ರೀತಿಯಾಗಿ ಅವರು ಇಸ್ರಾಯೇಲ್ರು ಮಾಡಿದ್ರು ಎಂಬುದಾಗಿ ನೋಡುವುದಾದ್ರೆ, ಅವ್ರು ಆಲ್ರೆಡಿ ಅಲ್ಲಿ ಐಗುಪ್ತ ದೇಶದಲ್ಲಿ ಅವ್ರಿಗೆ ಏನಾಗ್ಬಿಟ್ಟಿದೆ, ಅವ್ರ ಜೊತೆಗೆ ಅವ್ರು ಸೇರ್ಕೊಂಡ್ಬಿಟ್ಟು ಅನೇಕ ವಿಗ್ರಹ ಕಾರ್ಯಗಳಲ್ಲಿ ಅವರು ತೊಡಗಿದ್ರಿಂದ ಅವ್ರಿಗೆ ಈ ಕಾರ್ಯಗಳು ಇಲ್ಲಿ ನೆನಪಾಗ್ತಾ ಇದೆ. ಯಾಕಂದ್ರೆ ಅವ್ರು ಆಲ್ರೆಡಿ ಅಲ್ಲಿ ಐಗುಪ್ತ ದೇಶದಲ್ಲಿ ಇಂಥ ಕಾರ್ಯಗಳನ್ನ ಅವ್ರು ನೋಡಿದ್ದಾರೆ, ಅನುಭವಿಸಿದ್ದಾರೆ, ಮತ್ತು ಅವರು ಸಹ ಅಲ್ಲಿರುವಂತ ದೇವರುಗಳಿಗೆ ಅವ್ರು ಏನ್ ಮಾಡಿದಾರೆ ಅಂದ್ರೆ ಒಂದು ಅಧೀನರಾಗಿದ್ದಾರೆ. ಅದೇ ಕಾರ್ಯವನ್ನ ಇಲ್ಲಿ ದೇವರ ಅವ್ರ ಜೀವಿತದಲ್ಲಿ ಮಾಡುವಂತ ಎಲ್ಲಾ ಕಾರ್ಯಗಳನ್ನ ಮರೆತು ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ ಮತ್ತೆ ತಿರುಗಿ ಇಲ್ಲಿ ವಿಗ್ರಹವನ್ನ ಮಾಡ್ತಾ ಇದಾರೆ. ಯಾಕಂದ್ರೆ ದೇವರು ಮೋಸೆ ಕಾಲದಲ್ಲಿ ವಿಗ್ರಹವನ್ನ ಖಂಡಿಸಿದ್ದನ್ನ ನಾವು ನೋಡ್ತಾ ಇದ್ದೇವೆ. ಮತ್ ಇದಲ್ಲದೆ ನೀವ್ ಈ ರೀತಿ ಮಾಡುವಾಗ ನಾನು ನಿಮ್ಮನ್ನ ಏನ್ ಮಾಡ್ತೀನಿ ಅಂದ್ರೆ ಹೇಳ್ತಾ ಇದ್ರೆ, ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ರೆ ದೇವ್ರು, ಯಾರ ಕೈಗೆ ಒಪ್ಪಿಸ್ತಾರಂತೆ ದೇವ್ರು ಇಂಥವ್ರನ್ನ? 4ನೇ ವಚನ ನೋಡ್ರಿ, ಇದಲ್ಲದೆ ಐಗುಪ್ತರನ್ನ ಕ್ರೂರನಾದ ಒಡೆಯನ ಕೈಗೆ ಒಪ್ಪಿಸುವೆನು, ಭಯಂಕರನಾದ ರಾಜನ ಅವರನ್ನ ಆಳುವನು ಎಂದು ಸೇನಾಧೀಶ್ವರನಾದ ಯೆಹೋವನು ನುಡಿಯುತ್ತಾನೆ ಎಂಬುದಾಗಿ. ಇವ್ರನ್ನ ಯಾರ ಕೈಗೆ ಒಪ್ಪಿಸ್ತಾರಂತೆ ದೇವರು? ಯಾಕೆ ಒಪ್ಪಿಸ್ತಾರಂದ್ರೆ, ಇವ್ರು ಮಾಡಿದಂತ ಒಂದು ಕಾರ್ಯಗಳನ್ನ ದೇವರಿಗೆ ನಾವು ಮೊದಲು ಘನತೆ ಮಹಿಮೆಯನ್ನ ಸಲ್ಲಿಸುವುದನ್ನ ಬಿಟ್ಟು ನಾವು ಬೇರೆ ಯಾವುದಕ್ಕಾದ್ರೂ ನಾವು ಮುಖ್ಯತ್ವವನ್ನ ಕೊಡುವುದಾದ್ರೆ ಖಂಡಿತವಾಗಿ ದೇವರು ನಮ್ಮನ್ನ ಶಿಕ್ಷಿಸುವನಾಗಿದ್ದಾನೆ. ಅದನ್ನೇ ಇಲ್ಲಿ ಐಗುಪ್ತರಿಗೆ ದೇವರು ಒಂದು ದೈವೋಕ್ತಿಯನ್ನ ನುಡಿಸ್ತಾ ಇದ್ದಾನೆ. ಯಾವ ರಾಜ ಅವನು ಅಷ್ಟು ಕಠೋರವಾಗಿ ನಡೆಸಿಕೊಳ್ಳುವಂತ, ಕ್ರೂರವಾಗಿ ಒಬ್ಬ ಒಡೆಯ ನಿಮ್ಮನ್ನ ಆಳ್ತಾನೆ, ಆತನ ಕೈಗೆ ನಿಮ್ಮನ್ನ ಒಪ್ಪಿಸಿಕೊಡ್ತೀವಿ, ಆತನು ಭಯಂಕರನಾದ ರಾಜನು ಎಂಬುದಾಗಿ ಯಾರಿಗೆ ಹೇಳ್ತಾ ಇದಾರೆ ಅಂದ್ರೆ, ದೇವರು ನೆಬೂಕದ್ನೆಚ್ಚರನೆಂಬ ಅರಸನಿಗೆ ಹೇಳ್ತಾ ಇದಾರೆ. ಆತನು ಏನ್ ಮಾಡ್ತಾನಂದ್ರೆ ತೂರಿಗೆ ಮುತ್ತಿಗೆ ಹಾಕ್ತಾನಂತೆ. ಆತನು ಬಹಳ ಪರಿಶ್ರಮವನ್ನ ಪಡ್ತಾನಂತೆ. ಅವನು ಯಾವುದೇ ಸಂಬಳವನ್ನ ನಿರೀಕ್ಷಿಸುತ್ತಿಲ್ಲ, ಅಷ್ಟು ಭುಜವು ಅವನಿಗೆ ಕುರಗುಳಾಗುವ ರೀತಿಯಲ್ಲಿ ಆತನ ಕಷ್ಟಪಟ್ಟು ತೂರಿಗೆ ಮುತ್ತಿಗೆಯನ್ನ ಹಾಕ್ತಾನಂತೆ. ಯಾಕೆ ಅಂದ್ರೆ ದೇವರು ಆತನ ಕೈಗೆ ಐಗುಪ್ತ ದೇಶವನ್ನು ಒಪ್ಪಿಸಿಕೊಡ್ತಾನೆ. ಕಾರಣ, ಅವರು ವಿಗ್ರಹ ಆರಾಧನೆಗೆ ಒಳಪಟ್ಟ ಕಾರಣ, ವಿಗ್ರಹಕ್ಕೆ ಒಂದು ಮುಖ್ಯತ್ವವನ್ನ ಕೊಟ್ಟ ಕಾರಣ ಅವರನ್ನ ಏನ್ ಮಾಡ್ತೀನಿ ಅಂದ್ರೆ, ನಾನು ಕ್ರೂರನಾದ ಒಡೆಯನ ಕೈಗೆ ಒಪ್ಪಿಸುವೆನು ಎಂಬುದಾಗಿ. ಆವಾಗ ಅವ್ರು ಏನ್ ಮಾಡ್ತಾರಂದ್ರೆ, ಅಲ್ಲಿ ವಚನ ಹೀಗೆ ಹೇಳ್ತಾ ಇದೆ, ಮಂತ್ರಗಾರರನ್ನು, ಪ್ರೇತ ವಿಚಾರಕರನ್ನು, ಬೇತಾಳಿಕರನ್ನು ಆಶ್ರಯಿಸುವರು ಎಂಬುದಾಗಿ. ಇವರು ಅಷ್ಟೆಲ್ಲಾ ಮಾಡಿದ್ರು ಕೂಡ ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಅಲ್ಲಿ ಹೋಗಿ ಮತ್ತೆ ಅಂತ ವ್ಯಕ್ತಿಗಳನ್ನ, ಅಂತ ಕಾರ್ಯಗಳನ್ನ ಅವರು ಮತ್ತೆ ಅವಲಂಬನೆಯನ್ನ ಮಾಡ್ತಾರೆ. ಮೋಶೆ ಕೂಡ ಹೋದಾಗ್ಲೂ ಸಹ ಅಲ್ಲಿ ಮೋಶೆ 10 ಒಂದು ಉಪದ್ರವಗಳನ್ನ ಅಲ್ಲಿ
ತಂದಕ್ಷಣ ಅಲ್ಲಿ ದೇವರು ಅನೇಕ ಮೋಶೆಯ ಮುಖಾಂತರ ಒಂದು ಅದ್ಭುತ ಕಾರ್ಯಗಳನ್ನ ಮಾಡ್ತಾರೆ. ಅಲ್ಲಿರುವಂತವ್ರು ಸಹ ಮಾಟಗಾರರು, ಮಂತ್ರಗಾರರು ಸಹ ವಿದ್ವಾಂಸ ಅವರು ಕೂಡ ಅಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಮೋಶೆಗೆ ವಿರುದ್ಧವಾಗಿ ಅವರು ಕೂಡ ಅದ್ಭುತ ಕಾರ್ಯಗಳನ್ನ ಮಾಡಿದ್ರು. ಆದ್ರೆ ದೇವರಲ್ಲಿ ಯಾಕೆ ಮಾಡಿದ್ರಂದ್ರೆ ನಿಮ್ಮಲ್ಲಿರುವವರಿಗಿಂತ ಒಬ್ಬ ಸರ್ವಶಕ್ತರಿದ್ದಾನೆ, ಆತನೇ ಅವನು ಎಲ್ಲರಿಗಿಂತ ನಾನು ದೊಡ್ಡವನು ಎಂಬುದಾಗಿ ತೋರಿಸುವುದಕ್ಕೋಸ್ಕರ ಅಲ್ಲಿ ಆ ಕಾರ್ಯಗಳನ್ನ ಮಾಡಿದನು ಎಂಬುದಾಗಿ ನಾವು ನೋಡಬಹುದು. ಮತ್ತೆ ಇನ್ನೊಂದು ಇಲ್ಲಿ ಈ ರೀತಿಯಾಗಿ ಬರೆದಿದೆ, ಯಾವುದಂದ್ರೆ ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ ವಚನ 9ರಿಂದ 14ರವರೆಗೆ ನೀವು ಸಮಯ ಇದ್ದಾಗ ನೀವು ಓದಿ ನೋಡ್ರಿ. ಅಲ್ಲಿ ಇದೇ ರೀತಿಯಾಗಿ ಬರೆದಿದೆ, ಮಾಟಗಾರರು, ತಂತ್ರಗಾರರು, ಸತ್ತವರನ್ನ ವಿಚಾರಿಸುವವರು, ಬೇತಾಳಿಕರು, ಪ್ರೇತ ಸಿದ್ಧರು ಇಂಥವರೇ. ಇವರೆಲ್ಲ ಯಾರಂದ್ರೆ ಈ ಇನ್ನೊಂದು ವಚನ ಹೀಗೆ ಬರೆಯಲ್ಪಟ್ಟಿದೆ, ಯಾರು ನಿಮ್ಮಲ್ಲಿ ಇರಬಾರದು, ಇಂಥ ಕೆಲಸಗಳನ್ನ ನಡೆಸುವವರು ಯೆಹೋವನಿಗೆ ಅಸಹ್ಯವಾಗಿದ್ದಾರೆ. ನಿಮ್ಮ ದೇವರಾದ ಯೆಹೋವನು ಇಂಥ ಏಹ ಕೃತ್ಯಗಳನ್ನ ಮಾಡುವ ಆ ಜನಾಂಗಗಳನ್ನ ನಿಮ್ಮ ಎದುರಿನ ತೆಗೆದಾಕ್ತಾನೆ ಎಂಬುದಾಗಿ. ಇಂಥ ಕಾರ್ಯಗಳನ್ನ ಮಾಡುವವರು ದೇವರಿಗೆ ಏಯವಾಗಿದೆ, ಅದು ಅಸಹ್ಯವಾಗಿದೆ ಎಂಬುದಾಗಿ ಇಲ್ಲಿ ಸತ್ಯವೇದ ನಮ್ಗೆ ತಿಳಿಯಲ್ಪಡಿಸುತ್ತಾ ಇದೆ. ಈ ವಚನ 1ರಿಂದ 5ರವರೆಗೆ ಈ ಕಾರ್ಯಗಳು ನಡೆದದ್ರಿಂದ ಇಲ್ಲಿ ಯೆಶಾಯನು ಇವರಿಗೆ ದೈವೋಕ್ತಿಯನ್ನ ನುಡಿತಾ ಇದ್ದಾನೆ. ಮತ್ತೆ ಎರಡನೇ ವಿಷಯ ಏನಪ್ಪಾ ಅಂದ್ರೆ ವಚನ 5ರಿಂದ 10ರವರೆಗೆ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ ದೇಶದ ಒಂದು ಸಮೃದ್ಧಿಯ ನಾಶನದ ಕುರಿತು ಬರೆಯಲ್ಪಟ್ಟಿದೆ. ಅವರು ಯಾವ ವಿಷಯದ ಕುರಿತು ಎಚ್ಚಳ ಪಡ್ತಾ ಇದ್ರೋ, ಆ ಒಂದು ನೈಲ್ ನದಿಯ ಕುರಿತು ಅವರು ಯಾವಾಗ ಹೆಮ್ಮೆಯಿಂದ ಮಾತಾಡ್ಕೊಳ್ತಾ ಇದ್ರೋ, ಅಥವಾ ಅವರ ದೇಶದಲ್ಲಿರುವಂತಹ ಸಮೃದ್ಧಿಯ ಕುರಿತು, ಬಲದ ಕುರಿತು, ಜ್ಞಾನದ ಕುರಿತು ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಅವ್ರು ಯಾವಾಗ ಹೆಚ್ಚಿಸಿಕೊಳ್ತಾ ಇದ್ರು, ಅದರ ನಾಶನದ ಕುರಿತು ವಚನ 5ರಿಂದ 10 ಬರೆಯಲ್ಪಟ್ಟಿದೆ. ಏನ್ ಬರೆಯಲ್ಪಟ್ಟಿದೆ ಅಲ್ಲಿ? ಎಲ್ಲವೂ ನಾಶವಾಗಿ ಹೋಗ್ತವೆ, ನದಿಯು ಬತ್ತಿ ಹೋಗ್ತದೆ, ಎಲ್ಲಾ ಕಾರ್ಯಗಳು ಅಲ್ಲಿ ಹಾಳಾಗಿ ಹೋಗ್ತವೆ ಎಂಬ ಒಂದು ಕಾರ್ಯದ ಕುರಿತು ಅಲ್ಲಿ ಬರೆಯಲ್ಪಟ್ಟಿದೆ. ಹೀಗೆ ಮಹಾನದಿಯು ನೀರು ಬತ್ತಿ ಹೋಗುವುದು, ಪ್ರವಾಹವು ಇಂಗಿ ಒಣಗುವುದು, ಕಾಲುವೆಗಳು ನಾರುವವು, ಐಗುಪ್ತದ ಹೊಳೆಗಳು ಇಳಿದು ನೀರಿಲ್ಲದೆ ಹೋಗುವು, ಆಪು ಜಂಬು ಹುಲ್ಲು ಬಾಡುವವು, ನದಿಯ ಪಕ್ಕದಲ್ಲಿ ತೀರಾ ಭೂಮಿಯು ಬೀಳುವುದು, ನದಿಯಲ್ಲಿ ಬಿತ್ತಿದ ಎಲ್ಲಾ ಬೀಜವು ಒಣಗಿ ಗಾಳಿಗೆ ಸಿಕ್ಕಿ ಮಾಯವಾಗುವುದು ಎಂಬುದಾಗಿ. ಯಾವ ನದಿಯ ಕುರಿತು ಅವರು ಬಹಳ ಹೆಮ್ಮೆಯಿಂದ ಹೊಗಳಿಕೊಳ್ತಾ ಇದ್ರೋ ಅಂತ ನದಿ ಒಂದು ಸಾರಿ ಅದು ಒಂದಾನೊಂದು ಕಾಲದಲ್ಲಿ ಅದು ಬತ್ತುತ್ತೆ, ಅದು ಎಲ್ಲ ಇಲ್ದೇ ಹೋಗುತ್ತೆ. ಅದಕ್ಕೆ ಜನರು ಯೋಚನೆ ಮಾಡ್ತಾರೆ, ಚಿಂತೆ ಮಾಡ್ತಾರೆ, ಭಯ ಪಡ್ತಾರೆ. ಮತ್ತೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅದ್ರ ಬಗ್ಗೆ ಕಣ್ಣೀರು ಸುರಿಸ್ತಾರೆ, ಶೋಕವನ್ನ ಪಡ್ತಾರೆ, ದುಃಖವನ್ನ ವ್ಯಕ್ತಪಡಿಸ್ತಾರೆ ಎಂಬುದಾಗಿ ದೇವರು ಇಲ್ಲಿ ಮುನ್ಸೂಚನೆಯನ್ನ ತಿಳಿಸುವಂತದನ್ನ ನಾವು ನೋಡ್ತೇವೆ. ನೀವು ಇದೇ ರೀತಿಯಾಗಿ ನೀವು ನಡೆದುಕೊಳ್ಳುವುದಾದ್ರೆ, ನೀವು ಇದೇ ರೀತಿಯಾಗಿ ಮಾಡಿಕೊಳ್ಳುವುದಾದ್ರೆ ನಿಮ್ಮನ್ನ ಒಂದು ದಿವಸ ಇಂಥ ಒಂದು ಸಂಕಟಕ್ಕೆ ನಾನು ಗುರಿಪಡಿಸ್ತೇನೆ. ಇಂಥ ರೀತಿಯಾದ ಕಾರ್ಯಗಳು ನಿಮ್ಮಲ್ಲಿ ಇರುವುದಾದ್ರೆ ನಾನು ನಿಮ್ಮನ್ನ ಖಂಡಿಸ್ತೇನೆ, ದಂಡಿಸ್ತೇನೆ, ಎಚ್ಚರಿಸ್ತೇನೆ ಎಂಬುದಾಗಿ ದೇವರು ಇಲ್ಲಿ ಐಗುಪ್ತ ದೇಶಕ್ಕೆ ವಾರ್ನಿಂಗ್ ಮಾಡುವಂಥದ್ದನ್ನ ಅಥವಾ ಯೆಶಾಯನ ಮುಖಾಂತರ ಅಲ್ಲಿ ತಿಳಿಯಪಡಿಸುವಂಥದ್ದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಇದು ವಚನ 5ರಿಂದ 10ರವರೆಗೆ ಈ ಕಾರ್ಯಗಳು ಇಲ್ಲಿ ಜರುಗ್ತಾ ಇದ್ದಾವೆ. ಮತ್ತೆ ಅದೇ ರೀತಿಯಾಗಿ ಇನ್ನೊಂದೇನಪ್ಪಾ ಅಂದ್ರೆ 11ರಿಂದ 15 ವಚನಗಳನ್ನ ನಾವು ಧ್ಯಾನ ಮಾಡಿ ನೋಡುವಾಗ ಅಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದ್ರೆ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿರುವಂತ ಜ್ಞಾನಿಗಳು ಮತ್ತೆ ಹೆಚ್ಚಾದ ಪಂಡಿತರು ಇರುವಂತ ಈ ಒಂದು ದೇಶದಲ್ಲಿ ಅವರು ತಮ್ಮನ್ನ ತಾವು ಏನು ಪ್ರಯೋಜನಕ್ಕೆ ಬಾರದು, ನಾನು ಎಷ್ಟೇ ಪಂಡಿತನು, ಎಷ್ಟೇ ಜ್ಞಾನಿಗಳು, ಮಂತ್ರವಾದಿಗಳು, ತಂತ್ರ ಎನ್ನೇ ಗೊತ್ತಿದ್ರು ಅವೆಲ್ಲವೂ ದೇವರ ಮುಂದೆ ಶೂನ್ಯ ಎಂಬುದನ್ನ ಇಲ್ಲಿ ತಿಳಿಯಪಡಿಸುವಂತದನ್ನ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಚೀಹನ್ ಎಂಬಂತ ಒಂದು ಪಟ್ಟಣ ಅದು ಏನಾಗಿತ್ತಪ್ಪ ಅಂದ್ರೆ ಒಂದು ಪ್ರಮುಖ ಪಟ್ಟಣವಾಗಿತ್ತದು. ಯಾವುದು? ಚೋಯಾನ್ ಎಂಬ ಒಂದು ಪಟ್ಟಣವು ಅದು ಪ್ರಮುಖ ಮತ್ತು ಪ್ರಸಿದ್ಧವಾದಂತ ಒಂದು ಪಟ್ಟಣವಾಗಿತ್ತು. ಅಲ್ಲಿ ಒಂದು ಯಹೂದರಿಗೆ ಬಹಳ ಪರಿಚಯವುಳ್ಳಂತ ಒಂದು ಪಟ್ಟಣವಾಗಿತ್ತು. ಮತ್ತು ಅದು ಮಾತ್ರವಲ್ಲದೆ ಅದು ಏನಪ್ಪಾ ಅಂದ್ರೆ ಒಂದಾನೊಂದು ಕಾಲದಲ್ಲಿ ಅದು ಉತ್ತರ ಐಗುಪ್ತಕ್ಕೆ ಒಂದು ರಾಜಧಾನಿ ಕೂಡ ಅದಾಗಿತ್ತು ಎಂಬುದಾಗಿ ನಾವಿಲ್ಲಿ ನೋಡ್ತಾ ಇದ್ದೇವೆ. ಅದು ಬಹಳ ಏನಪ್ಪಾ ಅಂದ್ರೆ ಐಗುಪ್ತ ದೇಶಕ್ಕಿಂತ 7 ವರ್ಷ ಮುಂಚೆ ಕಟ್ಟಲ್ಪಟ್ಟಂತ ಒಂದು ಪಟ್ಟಣವಾಗಿತ್ತು ಎಂಬುದಾಗಿ ಸಹ ನಾವು ಅನೇಕ ವಚನಗಳಿಂದ ಇಲ್ಲಿ ನೋಡ್ಬಹುದು. ಇಲ್ಲಿ ದೇವರು ಯಾಕೆ ಆ ಒಂದು ಪಟ್ಟಣವನ್ನ ತೆಗೆದುಕೊಳ್ತಾರಂದ್ರೆ ಅಲ್ಲಿ ಬಹಳ ಒಂದು ರೀತಿಯಾದಂತ ಒಂದು ಜ್ಞಾನಿಗಳು, ಬುದ್ಧಿವಂತರು ಅಲ್ಲಿ ಮತ್ತೆ ತುಂಬಾ ಜ್ಞಾನವೃದ್ಧರು, ಆಲೋಚನೆಯನ್ನು ಹೇಳುವಂತವರು, ಮತ್ತೆ ರಾಜ ಸಂತಾನದವರು, ಪುರಾತನ ರಾಜವಂಶೀಯನು ಎಂದು ಹೇಗೆ ಹೇಳ್ತಾ ಇದ್ರು ಅವರೆಲ್ಲ ಅವರಲ್ಲಿ ಕೊಚ್ಚಿಕೊಳ್ತಾ ಇದ್ರು, ಹೇಳ್ತಾ ಇದ್ರು ಇಂತಿಂತರ ಇದಾರೆ ಇಲ್ಲಿ ಎಂಬುದಾಗಿ ಆತನು ಹೇಳುವಂತ ಸಮಯದಲ್ಲಿ ಅಲ್ಲಿ ದೇವರು ಅವ್ರಿಗೂ ಸಹ ಒಂದು ಮಾತನ್ನು ಹೇಳ್ತಿದ್ರು. ಏನು?
ನಾವು ನಿಜವಾದ ದೇವರನ್ನ ನಾವು ತಿಳಿದುಕೊಳ್ಳದೆ ಇರುವ ಆಲೋಚನೆಯನ್ನ ಮಾಡ್ತಾ ಇರ್ತೇವೆ. ನಮ್ಮ ಆಲೋಚನೆ ಏನಂದ್ರೆ ನಿಜವಾದ ದೇವರನ್ನ ನಾವು ತಿಳಿದುಕೊಳ್ಳದೆ ಬೇರೆ ಈ ಒಂದು ಕಾರ್ಯಗಳನ್ನೇ ನಾವು ಯೋಚನೆ ಮಾಡ್ತಾ ಇರ್ತೇವೆ. ನಾವು ದೇವರಿಗೆ ವಿರುದ್ಧವಾದ ಯಾವುದೇ ಜ್ಞಾನ ಅಥವಾ ಆಲೋಚನೆ ನಾವು ಮಾಡಬಾರ್ದು, ನಮ್ಮಲ್ಲಿ ಇರಬಾರ್ದು. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ದೇವರು ಅದೇ ರೀತಿಯಾಗಿ ಒಂದು ಮಾತನ್ನ ಹೇಳ್ತಾರೆ 12ನೇ ವಚನದಲ್ಲಿ. ಅವರು ನನಗೆ ತಿಳಿಯದೆ ಹೇಳಲಿ, ಸೇನಾಧೀಶ್ವರನಾದ ಯೆಹೋವನು ಐಗುಪ್ತದ ವಿಷಯವಾಗಿ ಉದ್ದೇಶಿಸಿದ್ದನ್ನ ಅರಿತುಕೊಳ್ಳಿ ಎಂಬುದಾಗಿ. ಯಾರು ಆ ಒಂದು ಜಿಹೋನ್ ಪಟ್ಟಣದಲ್ಲಿರುವಂತ ಚಿಯನ್ ಅವ್ರ ಒಂದು ಪಟ್ಟಣದಲ್ಲಿರುವಂತ ಅವ್ರ ಜ್ಞಾನ ಇದ್ರಲ್ಲ, ಇವ್ರೇನು ಐಗುಪ್ತರು ಹೋಗ್ಬಿಟ್ಟು ಅವ್ರ ಕಡೆಗೆ ಬಹಳ ಒಕ್ಕು ಬಳಿಕೆಯನ್ನ ಮಾಡ್ಕೊಳ್ತಾ ಇದ್ರು. ಅವ್ರು ಅಲ್ಲಿ ಹೋಗಿ ಆಲೋಚನೆಯನ್ನ ಹೇಳುವಂಥದ್ದು ಇವರು ಬಹಳ ಪರಸ್ಪರವಾಗಿದ್ರು. ಅಲ್ಲಿ ನೀನ್ ಹೇಳು, ಅವ್ರಿಗೂ ಹೇಳು, ಏನಂತ ಹೇಳು, ದೇವರು ಐಗುಪ್ತದ ವಿಷಯವಾಗಿ ಒಂದು ದೈವೋಕ್ತಿಯನ್ನ ಇಟ್ಟಿದ್ದಾನೆ. ಅವ್ರಿಗೆ ನನ್ನ ಒಂದು ದೈವೋಕ್ತಿ ಏನನ್ನೋದವ್ರು ಅರಿತುಕೊಳ್ಳಿ. ನಾನು ಏನು ಉದ್ದೇಶ ಇಟ್ಟಿದ್ದೀನಿ, ಐಗುಪ್ತ ದೇಶದ ಮೇಲೆ ಯಾವ ಒಂದು ಉದ್ದೇಶವನ್ನು ಇಟ್ಟಿದ್ದೀನೋ ಅದನ್ನ ಅವರು ಸಹ ಅರಿತುಕೊಳ್ಳಿ, ತಿಳಿದುಕೊಳ್ಳಿ ಎಂಬುದಾಗಿ ಅಲ್ಲಿ ದೇವರು ಹೇಳುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಈ ವಚನ 11ರಿಂದ 15 ಏನಪ್ಪಾ ಅಂದ್ರೆ, ನಾವೇನೇ ಮಾಡಿದ್ರು, ನಮಗೆ ಎಷ್ಟೇ ಜ್ಞಾನ ಇದ್ರು, ಏನೇ ನಾವು ಮಾಡಿದ್ರು, ಆದ್ರೆ ಅದರ ಮೇಲೆ ನಾವು ಅವಲಂಬನೆಯಾಗಿ ನಾವು ದೇವರನ್ನ ತಿರಸ್ಕರಿಸುವುದಾದ್ರೆ ಖಂಡಿತವಾಗಿ ನಮಗೂ ಸಹ ಐಗುಪ್ತರಿಗಾದಂತ ದಂಡನೆ ಕೂಡ ನಮಗಾಗುತ್ತೆ. ನಾವು ದೇವರಿಗೆ ಫಸ್ಟ್ ಪ್ರಾಮುಖ್ಯತೆಯನ್ನು ಕೊಡ್ಬೇಕು. ಆತನು ನಮ್ಮನ್ನ ನಿರ್ಮಿಸಿದ ಆತನಿಗೆ ನಾವು ಫಸ್ಟ್ ಅಧೀನರಾಗಿ ನಡೆದುಕೊಳ್ಳುವಂಥದ್ದನ್ನ ಕಲಿಬೇಕು. ಅದನ್ನ ಬಿಟ್ಟು ನಾನು ಏನೋ ಒಂದು ಓದಿ ಬಿಟ್ಟಿದ್ದೀನಿ, ನನಗೆ ಪ್ರೀತವಾದಂತ ಜ್ಞಾನ ಇದೆ, ಅದೇ ನನ್ನನ್ನ ನಡೆಸ್ತಾ ಇದೆ, ಅದೇ ನನ್ನ ಜೀವನ, ಅದೇ ನನ್ನ ಒಂದು ಜೀವನಕ್ಕೆ ಆಧಾರ ಅಂತೇಳಿ ನಾನು ಯಾವುದಕ್ಕೆ ನಾನು ಪ್ರಾಮುಖ್ಯತೆಯನ್ನು ಕೊಡ್ತೇನೋ ಅಲ್ಲಿ ನಾನು ದೇವರನ್ನ ಕಡೆಗಣಿಸುವನಾಗಿ ನಾನು ಮಾರ್ಪಡ್ತಾ ಇದ್ದೇನೆ. ಇಂಥ ಕಾರ್ಯಗಳು ಅಲ್ಲಿ ನಾವು ಮಾಡ್ಲೇಬಾರದು. ಮತ್ತೆ ಅದೇ ರೀತಿಯಾಗಿ ಇನ್ನೊಂದು ವಚನ 16ರಿಂದ 20ರವರೆಗೆ ಏನ್ ಹೇಳ್ತಾ ಇದಪ್ಪ ಅಂದ್ರೆ, ಐಗುಪ್ತದ ಕುರಿತು ಅಲ್ಲಿ ಹೇಳ್ತಾ ಇದೆ. 16ರಿಂದ 20ನೇ ವಚನ ಐಗುಪ್ತದ ಕುರಿತು ಅವ್ರು ಏನ್ ಮಾಡ್ತಾ ಇದ್ದಾರೆ, ಯಾವ ಕಾರ್ಯಕ್ಕೋಸ್ಕರ ಅವರು ಇನ್ಮೇಲೆ ಇದು ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದೆ. ಏನ್ ಹೇಳ್ತಾ ಇದೆ ಅಂದ್ರೆ, ಆ ದಿನದಲ್ಲಿ ಐಗುಪ್ತವು ಹೆಣ್ಣಾಗಿ ಸೇನಾಧೀಶ್ವರನಾದ ಯೆಹೋವನು ತನ್ನ ಮೇಲೆ ಕೈ ಬೀಸುವುದರಿಂದ ಭಯಪಟ್ಟು ನಡುಗುವುದು ಮತ್ತು ಐಗುಪ್ತವು ಬೆಚ್ಚಿ ಬೀಳುವುದು. ಯೆಹೂದ ದೇಶವು ಕಾರಣವಾಗುವುದು. ಈ ದೇಶದ ಹೆಸರುಗಳು ಕೇಳುವ ಪ್ರತಿಯೊಬ್ಬನು ಸೇನಾಧೀಶ್ವರನಾದ ಯೆಹೋವನು ಐಗುಪ್ತಕ್ಕೆ ಪ್ರತಿಕೂಲವಾಗಿ ಮಾಡಿಕೊಂಡಿರುವ ಸಂಕಲ್ಪವನ್ನು ತಿಳಿದು ಬೆರಗಾಗುವನು ಎಂಬುದಾಗಿ. ನೋಡ್ರಿ, ಐಗುಪ್ತ ದೇಶದ ಕುರಿತು ದೇವರು ಉದ್ದೇಶವನ್ನ ಇಟ್ಟುಕೊಂಡಿರುವಂತದ್ದನ್ನ ದಂಡಿಸುವಂತದನ್ನ ನೋಡಿ ಇಲ್ಲಿ ಏನ್ ಮಾಡ್ಬೇಕಂತೆ ಎಲ್ಲರೂ ನಡುಗ್ತಾ ಇದ್ದಾರೆ, ಭಯ ಪಡ್ತಾ ಇದ್ದಾರೆ. ಅಯ್ಯೋ, ದೇವರು ಇಂಥ ಕಾರ್ಯಗಳನ್ನ ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಎಂಬುದಾಗಿ ಅಲ್ಲಿ ಎಲ್ಲರೂ ಅವಾಗ ಏನ್ ಮಾಡ್ತಾರಂದ್ರೆ ನಡುಗುವುದಕ್ಕೆ ಭಯ ಪಡ್ತಾರೆ. ದೇವರ ಕಾರ್ಯಗಳನ್ನ ನೋಡಿ ಅವರು ಅಲ್ಲಿ ಆವಾಗ ತಮ್ಮ ಎಲ್ಲಾ ಕಾರ್ಯಗಳನ್ನ ಬಿಡುವುದಕ್ಕೆ ಸಿದ್ಧರಾಗ್ತಾರೆ. ಯಾಕಂದ್ರೆ ನಮ್ಮ ದೇವರು ಭಯಂಕರನು, ಆತನು ಪರಿಶುದ್ಧನು, ಆತನು ಯಾವ ಕೆಟ್ಟ ಕಾರ್ಯಗಳಿಗೆ ಆತನ ಕಾರಣನಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ನೋಡ್ರಿ, ಎಷ್ಟೋ ಸಂದರ್ಭಗಳಲ್ಲಿ ನಾವು ಒಂದು ಸರಿಯಾದ ರೀತಿಯಾದಂತ ನಾವು ಒಂದು ಯೋಚನೆಗಳನ್ನ ಮಾಡ್ಕೊಂಡಿರಲ್ಲ. ಯಾಕಂದ್ರೆ ನಮ್ಮದೇ ಆದಂತ ನಾವು ದೇವರಿಗೆ ಫಸ್ಟ್ ಭಯ ಪಡ್ಬೇಕು. ಇವ್ರು ಅದನ್ನೇ ಮಾಡ್ತಾರೆ. ಫಸ್ಟ್ ಅವ್ರು ತಮ್ಮನ್ನು ತಾವು ಹೆಚ್ಚಿಸಿಕೊಂಡ್ರು, ಗರ್ವ ಪಟ್ರು, ದೇವರನ್ನ ಅಸಡ್ಡೆ ಮಾಡಿದ್ರು. ಸೆಕೆಂಡ್ ಅವ್ರು ಏನ್ ಮಾಡ್ತಾ ಇದಾರೆ, ಅವರು ಜ್ಞಾನಿಗಳೆಂಬುದಾಗಿ ಅವರು ಆತನ ಆಲೋಚನೆ ಮಾಡ್ಕೊಂಡ್ರು. ಮತ್ತೆ ಮೂರನೇದಾಗಿ ಅವರು ದೇವರಿಗೆ ಭಯ ಪಡುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಯಾಕಂದ್ರೆ ದೇವರು ನಮ್ಮನ್ನು ದಂಡಿಸುವಾಗ ನಾವು ಎದುರುವರಾಗಿರ್ಬೇಕು. ಅದನ್ನ ಕಾರ್ಯಗಳನ್ನ ತಿಳಿದುಕೊಳ್ಳುವರಾಗಿ, ಮೊಂಡರಾಗಿ ನಾವು ಮಾರ್ಪಡಬಾರದು ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಎಷ್ಟೋ ಸಾರಿ ಇಂಥ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಾವು ಮಾಡ್ತೇವೆ. 16ರಿಂದ 20ರವರೆಗೆ ಕಂಟಿನ್ಯೂ ಅವ್ರು ಏನ್ ಮಾಡ್ತಾರೆ ಅಂದ್ರೆ ದೇವರಿಗೆ ಭಯ ಪಡುವಂತದ್ದನ್ನ ಇಲ್ಲಿ ಕಾಣ್ತಾ ಇದ್ದೇವೆ. ದೇವರ ಕಾರ್ಯಗಳಿಗೆ ಅವರು ಭಯ ಪಡುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಮತ್ತು ಅದೇ ರೀತಿಯಾಗಿ 21ನೇ ವಚನದಿಂದ 25ರವರೆಗೆ ಯೆಹೋವನನ್ನ ತಿಳಿದುಕೊಳ್ಳುವಂಥದ್ದು. ಏನ್ ಮಾಡುವಂಥದ್ದು? ಯೆಹೋವನನ್ನ ತಿಳಿದುಕೊಳ್ಳುವಂಥದ್ದು. ಯಾವ್ದು ವಚನ? 21ರಿಂದ 25ರವರೆಗೆ ಯೆಹೋವನ ಕಾರ್ಯಗಳನ್ನ ತಿಳಿದುಕೊಳ್ಳುವುದು. ಅಲ್ಲಿ ಏನೇನ್ ಮಾಡ್ತಾರಪ್ಪ ಈ ಒಂದು ವಚನಗಳಲ್ಲಿ ಅಂದ್ರೆ, ಯೆಹೋವನಿಗೆ ಯಜ್ಞಪೀಠವನ್ನ ಕಟ್ತಾರಂತೆ. ಯಾರು? ಐಗುಪ್ತರು ಮಾಡ್ತಾ ಇರುವಂತ ಕೆಲಸ ಇದು. ಯಾಕಂದ್ರೆ ಅದು ಬಹಳ ಬಲಿಷ್ಠವಾದಂತ ಒಂದು ಪಟ್ಟಣವಾಗಿತ್ತು. ಯಾರಿಗೂ ಭಯ ಪಡ್ತಾ ಇರ್ಲಿಲ್ಲ. ಅಲ್ಲಿ ಎಷ್ಟೋ ತಂತ್ರ ಮಂತ್ರಗಳು, ಎಷ್ಟೋ ಕಾರ್ಯಗಳು ನಡೀತಾ ಇದ್ವು. ಆದ್ರೆ ಅವರು ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ, ದೇವರಿಗೆ ಫಸ್ಟ್ ಏನ್ ಮಾಡ್ತಾ ಇದಾರೆ ಅಂದ್ರೆ ಯಜ್ಞಪೀಠವನ್ನ ಕಟ್ತಾ ಇದಾರೆ. ದೀಪ ಸ್ತಂಭವನ್ನ ಅಲ್ಲೆಲ್ಲಿ ಊರಲ್ಲೆಲ್ಲ ಇಡ್ತಾ ಇದಾರೆ. ಯೆಹೋವನು ಬಂದು ಐಗುಪ್ತರಿಗೆ ತಿಳಿಯಪಡಿಸ್ತಾನೆ. ಅವರು ತಿಳಿದುಕೊಳ್ತಾರಂತೆ. ಏನೇ ತಿಳ್ಕೊಳ್ತಾರೆ? ನಾನೇ ನಿಜವಾದ ದೇವರು, ನಾನೇ ಸರ್ವಶಕ್ತನು, ನಾನು ಭಯಂಕರನು.
ನಾನೇ ನಿಮ್ಮನ್ನ ನಿರ್ಮಿಸಿದಾತನೆ ಎಂಬುದಾಗಿ ಐಗುಪ್ತರಿಗೆ ತಿಳಿಯಪಡಿಸುವಾಗ ಅವರು ತಿಳಿದುಕೊಳ್ತಾ ಇದ್ದಾರೆ. ದೇವರು ಎಷ್ಟೋ ಸಾರಿ ನಮ್ಮನ್ನ ದೇವರು ಅನೇಕ ಅದ್ಭುತ ಕಾರ್ಯಗಳಿಂದ, ಆಪತ್ತಿನಿಂದ, ವಿಪತ್ತಿನಿಂದ ನಮ್ಮನ್ನು ಎಚ್ಚರಿಸ್ತಾನೆ ಇದ್ದಾರೆ. ಅದೆಷ್ಟೋ ಸಾರಿ ನಾವು ನಂಬ್ತೀವಿ, ಎಷ್ಟೋ ಸಾರಿ ನಾವು ಬಿದ್ದು ಹೋಗ್ತೇವೆ. ಆದ್ರೆ ಇಲ್ಲಿ ಎಲ್ಲರೂ ಏನ್ ಮಾಡ್ತಾ ಇದಾರೆ ಅಂದ್ರೆ ಯೆಹೋವನಿಗೆ ಯಜ್ಞಪೀಠವನ್ನ ಕಟ್ತಾ ಇದಾರೆ. ಊರಲ್ಲೆಲ್ಲ ದೀಪಸ್ತಂಭಗಳನ್ನ ಇಡ್ತಾ ಇದ್ದಾರೆ. ಯೆಹೋವನು ಅವರಿಗೆ ತಿಳಿಯಪಡಿಸಿದ್ದರಿಂದ ಅವರು ತಿಳಿದುಕೊಳ್ತಾ ಇದ್ದಾರೆ. 4ನೇದು ಯಜ್ಞ, ನೈವೇದ್ಯ ಮತ್ತೆ ಸೇವೆಯನ್ನ, ಆರೈಕೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಯಾರು? ಐಗುಪ್ತ ದೇಶದವರು. ಮತ್ತೆ ಅವ್ರು ಏನ್ ಮಾಡ್ತಾರಂದ್ರೆ ಎಲ್ಲಾ ಈ ಅಧ್ಯಾಯದಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಕೊನೆಯದಾಗಿ ಅವ್ರು ಏನ್ ಮಾಡ್ತಾರಂದ್ರೆ ಐಗುಪ್ತದಿಂದ ಅಶ್ಶೂರ್ಯಕ್ಕೆ ಒಂದು ರಾಜಮಾರ್ಗ ಇದೆ. ಅಶ್ಶೂರ್ಯರು ಐಗುಪ್ತಕ್ಕೆ ಅಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಅವರು ಹೋಗ್ತಿದ್ರು ಅಶ್ಶೂರ್ಯಕ್ಕೆ. ಅವರೊಂದಿಗೆ ಯೆಹೋವನ ಸೇವಿಸುವವರು ಅವರೆಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಅಶ್ಶೂರ್ಯರು, ಐಗುಪ್ತರು ಇವರೆಲ್ಲರೂ ಏನ್ ಮಾಡ್ತಾ ಇದಾರೆ ಅಂದ್ರೆ ಯಾರ ಮುಖಾಂತರ ರಕ್ಷಣೆ ಹೊಂದ್ತಾ ಇದಾರೆ ಅಂದ್ರೆ ಇಸ್ರಾಯೇಲರ ಮುಖಾಂತರ ರಕ್ಷಣೆಯನ್ನು ಹೊಂದುವಂತದನ್ನ ನಾವು ನೋಡ್ತಾ ಇದ್ದೇವೆ. ನೋಡ್ರಿ, ನಾವು ಯಾವ ದೇಶ, ಯಾವ ಜನ, ಯಾರು ಕ್ರಿಸ್ತನನ್ನ ನಂಬೋದೇ ಇಲ್ಲ, ಇವರು ನಾಶವಾಗೇ ಹೋಗ್ತಾರೆ, ಇವರು ಕ್ರಿಸ್ತನ ಬಳಿಗೆ ಬರುವುದೇ ಇಲ್ಲ ಎಂಬುದಾಗಿ ನಾವು ಯಾರನ್ನ ನೆನೆಸ್ತೀವೋ, ಆದ್ರೆ ದೇವರು ಆ ಒಂದು ಐಗುಪ್ತ ದೇಶವನ್ನ ಕೂಡ ನಾಶ ಮಾಡೋದಕ್ಕೆ ಇಷ್ಟ ಇಲ್ಲದೆ ಅದನ್ನು ಕೂಡ ರಕ್ಷಣೆ ಮಾರ್ಗಕ್ಕೆ ತರುವುದಕ್ಕಾಗಿ ಯೆಶಾಯನ ಮುಖಾಂತರ ಒಂದು ದೈವೋಕ್ತಿಯನ್ನು ಹೊರಡಿಸ್ತಾರೆ. ಒಂದು ಸಾರಿ ಹಿಂಗ ಆಗ್ತದೆ, ನೀವು ಎಚ್ಚರಗೊಳ್ರಿ. ನಿಮ್ಮ ಎಲ್ಲಾ ಒಂದು ವಿಗ್ರಹ ಆರಾಧನೆ ಕಾರ್ಯಗಳನ್ನ ಬಿಡ್ರಿ, ನೀವು ದೇವರ ಕಡೆಗೆ ಬರ್ರಿ ಎಂಬುದಾಗಿ ಆತನ ಎಚ್ಚರಿಸುವಂತದನ್ನ ನೋಡ್ತೀವಿ. ನೋಡ್ರಿ, ಐಗುಪ್ತ ದೇಶ ಬಲಿಷ್ಠವಾದಂತ ಅದು ದೇಶವಾಗಿತ್ತು. ಅದು ಇಸ್ರಾಯೇಲ್ರನ್ನ ತನ್ನ ಒಂದು ಗುಲಾಮರನ್ನಾಗಿ ಇಟ್ಟುಕೊಂಡು ನಡೆಸಿದಂತ ಒಂದು ದೇಶವಾಗಿತ್ತು. ಫರೋಹನ ಬಹಳ ದೊಡ್ಡ ಒಂದು ಕಠೋರವಾದ ಹೃದಯದ ಒಬ್ಬ ಅರಸನಾಗಿದ್ದ ಅವನು. ಆದ್ರೆ ಅಂತವರನ್ನೇ ದೇವರು ಇನ್ನೊಬ್ಬ ಅರಸನಿಗೆ, ನಿನಗಿಂತ ಮಿಗಿಲಾದ ಅರಸನ ಕೈಗೆ ನಿನ್ನನ್ನು ಕೊಡ್ತೀನಿ, ಕ್ರೂರವಾದ ಅರಸನ ಕೈಗೆ ಕೊಡ್ತೀನಿ ಎಂಬುದಾಗಿ ಅವರನ್ನು ಎಚ್ಚರಿಸಿ ಕೊನೆಯದಾಗಿ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಇಸ್ರಾಯೇಲರ ಮುಖಾಂತರ ಐಗುಪ್ತ ದೇಶವು ರಕ್ಷಣೆಯ ಮಾರ್ಗಕ್ಕೆ ಬರುವಂತದ್ದನ್ನ ನಾವು ನೋಡ್ತೇವೆ. ಬಹಳ ಈ ಒಂದು ಅಧ್ಯಾಯದಲ್ಲಿ ನನಗೆ ಈ ಒಂದು ಐಗುಪ್ತ ಒಂದು ದೇಶ ಬಂದು ಸಮುದ್ರದಲ್ಲಿ ಅದು ನಾಶವಾಯ್ತು, ಅಷ್ಟೇ ಅದ್ರದ್ದು ಮುಗಿದಿತ್ತು ಅಂತ ನಾನು ತಿಳ್ಕೊಂಡೆ. ಬಿಟ್ಟು ಧ್ಯಾನ ಮಾಡುವಾಗ ಗೊತ್ತಾಯ್ತು, ಅದು ಬಹಳ ದೇವರು ಯಾರನ್ನ ನಾಶವಾಗೋದಕ್ಕೆ ಬಿಡೋದಿಲ್ಲ, ಎಲ್ಲರನ್ನ ದೇವರು ಪ್ರೀತಿಸುವವನಾಗಿದ್ದಾನೆ. ಕೊನೆ ವಚನ ಓದ್ತೀನಿ ನಾನು. ಆ ದಿನದಲ್ಲಿ ಇಸ್ರಾಯೇಲ್ ಐಗುಪ್ತ ಅಶ್ಶೂರ್ಯರೊಂದಿಗೆ ಕಲೆತು ಈ 3 ಲೋಕದ ಮಧ್ಯದಲ್ಲಿ ಆಶೀರ್ವಾದ ನಿಧಿಯಾಗುವವು. ತನ್ನ ಪ್ರಜೆಯಾದ ಐಗುಪ್ತಕ್ಕೂ ತನ್ನ ಸೃಷ್ಟಿಯಾದ ಅಶ್ಶೂರ್ಯಕ್ಕೂ ತನ್ನ ಸ್ವಾಸ್ಥ್ಯವಾದ ಇಸ್ರಾಯೇಲಿಗೂ ಶುಭವಾಗಲಿ ಎಂದು ಸೇನಾಧೀಶ್ವರನಾದ ಯೆಹೋವನು ಅವುಗಳನ್ನು ಆಶೀರ್ವದಿಸಿದ್ದಾನಷ್ಟೇ. ನೋಡ್ರಿ, ಐಗುಪ್ತ ದೇಶವನ್ನ, ಅಶ್ಶೂರ್ಯ ದೇಶವನ್ನ, ಇಸ್ರಾಯೇಲ್ ದೇಶವನ್ನ ಮತ್ತೆ ದೇವರು ಏನ್ ಮಾಡ್ತಿದ್ದಾರೆ, ಇಲ್ಲಿ ಆಶೀರ್ವಾದವನ್ನ ಮಾಡುವಂತದನ್ನ ನಾವು ನೋಡ್ತಾ ಇದ್ದೇವೆ. ದೇವರು ಮಹಾ ದೊಡ್ಡ ಒಂದು ಕೃಪೆ ನಮ್ಮ ಮೇಲಿದೆ. ನಾವೆಷ್ಟೇ ವಿರುದ್ಧವಾದ ಕಾರ್ಯಗಳನ್ನ ನಾವು ದೇವರಿಗೆ ಮಾಡ್ತಾನೆ ಮಾಡಿದ್ರು ಆದ್ರೆ ದೇವರು ನಮಗೆ ಒಂದು ಅವಕಾಶವನ್ನ ಕೊಡ್ತಾ ಇದ್ದಾನೆ. ಐಗುಪ್ತ ದೇಶಕ್ಕೆ ಕೊಟ್ಟಂತ ಅವಕಾಶವನ್ನ ನಮಗೂ ಸಹ ಕೊಡ್ತಾ ಇದ್ದಾನೆ. ನಾವು ಮನದಿರುಗದೆ ಹೋದ್ರೆ ನಾವು ಖಂಡಿತವಾಗಿ ಆತನ ಒಂದು ಕೋಪಕ್ಕೆ ಗುರಿ ಆಗ್ತೇವೆ. ದೇವರ ಕೋಪಕ್ಕೆ ಖಂಡಿತ ನಾವು ಗುರಿ ಆಗ್ತೇವೆ. ಅಂತ ಒಂದು ಭಯಂಕರವಾದ ದೇಶದ ಮೇಲೆ ದೇವರ ಕನಿಕರ ಇದೆ ಅಂದ್ರೆ ಇನ್ನು ನಿಮ್ಮ ಮೇಲೆ ದೇವರ ಪ್ರೀತಿ ಎಷ್ಟಿದೆ. ಆತನ ಪ್ರೀತಿಯು ಬಹಳ ಅಗಾಪ್ಯವಾದಂತ ಪ್ರೀತಿಯಾಗಿದೆ. ಅದನ್ನ ಫಸ್ಟ್ ನಾವು ತಿಳಿದುಕೊಳ್ಬೇಕು. ಆ ಒಂದು ಕಾರ್ಯಗಳು ನಮ್ಮ ಜೀವಿತದಲ್ಲಿ ಬರ್ಬೇಕು. ಈ 4 ಕಾರ್ಯಗಳ ಕುರಿತು ಒಂದು ಅಧ್ಯಾಯದಲ್ಲಿ ನಾವು ಧ್ಯಾನ ಮಾಡಿದ್ವಿ. ಐಗುಪ್ತ ದೇಶದ ಒಂದು ದೇವರು ಎಚ್ಚರಿಸಿ ಅವರನ್ನ ಮತ್ತೆ ಒಂದು ರಕ್ಷಣೆಯ ಮಾರ್ಗಕ್ಕೆ ತರುವಂತದ್ದನ್ನ ನಾವು ನೋಡಿದ್ದೇವೆ. ಅವರಲ್ಲಿ ಎಷ್ಟೋ ಅನೇಕ ಕಾರ್ಯಗಳಿದ್ವು, ಬಟ್ ದೇವರು ಅವೆಲ್ಲವನ್ನ ಹೋಗಲಾಡಿಸಿ ಅವರನ್ನು ಸಹ ನಮ್ಮ ಒಂದು ರಕ್ಷಣೆಯ ಮಾರ್ಗಕ್ಕೆ, ದೇವರ ಆತನ ಕೃಪಾ ಪಾತ್ರಕ್ಕೆ ಅವರನ್ನ ಕರೆದ ಅಂತ ದೇವರಿಗೆ ಸ್ತೋತ್ರವಾಗಲಿ. ದೇವರ ವಾಕ್ಯಗಳನ್ನ ಆಶೀರ್ವಾದ ಮಾಡ್ಲಿ. ನಾವೆಲ್ಲರೂ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧ ಸ್ಥಾನದಲ್ಲಿ ವಾಸವಾಗಿರುವಂತ ಪರಲೋಕದ ತಂದೆಯಾದ ದೇವರೇ, ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ. ಅಪ್ಪ, ಈ ಒಂದು ದಿನದಲ್ಲಿ ಸ್ವಾಮಿ, ನಾವು ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 19ನೇ ಅಧ್ಯಾಯವನ್ನ ದೇವರೇ ನಾವು ಧ್ಯಾನ ಮಾಡ್ಲಿಕ್ಕೆ ಆಗುವಂತೆ ಕೊಟ್ಟಂತ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ದೇವಾ, ನಿನ್ನ ಕೃಪೆಯು ಬಹಳ ಅದು ಅಪಾರವಾಗಿದೆ ಸ್ವಾಮಿ. ನಿನ್ನ ರಕ್ಷಣಾನಂದದಲ್ಲಿ ನಾವು ನೆಲೆಗೊಳ್ಳಿಕ್ಕಾಗುವಂತೆ ನೀನು ಸಹಾಯವನ್ನ ಮಾಡು ಕರ್ತನೆ. ದೇವರೇ, ಜೂಮ್ ಮೀಟಿಂಗ್ ನಲ್ಲಿ ತಲೆಬಾಗಿರುವಂತೆ ಎಲ್ಲಾ ನಿನ್ನ ಮಕ್ಕಳನ್ನ ನೀನು ಆಶೀರ್ವಾದ ಮಾಡು ದೇವ್ರೆ. ಅವರೆಲ್ಲಾ ಒಂದು ಕೋರಿಕೆಗಳ ಇಷ್ಟಾರ್ಥಗಳನ್ನ ತಂದೆ ನೀನು ನೆರವೇರಿಸು ಸ್ವಾಮಿ.
ಅಪ್ಪ ಕರ್ತನೆ, ಎಲ್ಲಾ ಸೇವಕರುಗಳು ತಮ್ಮ ಸೇವೆ ನಿಮಿತ್ತವಾಗಿ ಹೋಗುವಂತೆ ಎಲ್ಲಾ ಸ್ಥಳಗಳಲ್ಲಿ ನಿನ್ನ ಪ್ರಸನ್ನ ಮುಖದಿಂದ ಅವರನ್ನು ನೋಡು ಕರ್ತನೆ. ಅಪ್ಪ ಕರ್ತನೆ, ನೀನೇ ಅವರಿಗೆ ವಿಶೇಷವಾದ ರಕ್ಷಕನಾಗಿ ಇದನ್ನು ನಡೆಸಬೇಕಾಗಿ ಮತ್ತು ಕಲ್ವಾರ್ ಚಪಲಲ್ಲಿ ಸೇವೆ ಮಾಡುವಂತೆ ಎಲ್ಲಾ ಮುಖ್ಯಸ್ಥರುಗಳನ್ನ ನಿನ್ನ ಆಶೀರ್ವಾದ ಮಾಡು, ನಿನ್ನ ಕೃಪೆಯಿಂದ ತುಂಬಿಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇನೆ ತಂದೆ ಆದ ದೇವರೇ, ಆಮೇನ್.